ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಲ್ಲಿ ಏನು ಕಾರ್ ಹೋಗುತ್ತೆ ನೋಡ್ಕೊಳ್ಳಿ, ಒಂದು ಕಾರ್ ಹೋಗುತ್ತೆ. ಆ ಕಾರ್ ಹೋಗ್ತಕ್ಕಂಥದ್ದು ಹೈವೇ, ನ್ಯಾಷನಲ್ ಹೈವೇ, ಮೈಸೂರು ಟು ಊಟಿ ನ್ಯಾಷನಲ್ ಹೈವೇ. ಅಲ್ಲಿಂದ ಜಸ್ಟ್ 50 ಮೀಟರ್ಸ್ ಅಂತರದಲ್ಲಿರ್ತಕ್ಕಂಥ ಲ್ಯಾಂಡ್ ಇದು. ಎರಡನೇ ಲ್ಯಾಂಡು, ಹೈವೇಯಿಂದ ಎರಡನೇ ಲ್ಯಾಂಡು. 6 ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂಥ ಲ್ಯಾಂಡು. ನೋಡಿ ಇಲ್ಲಿ ಏನು ಕಾಣ್ತೀವಿ, ಇದು ಸ್ವಲ್ಪ ಮೇಂಟೆನೆನ್ಸ್ ಏನು ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಇದು ಉತ್ತಮವಾದಂಥ ಫಾರ್ಮ್ ಹೌಸ್ ಆಗುತ್ತೆ. ಹೈವೇ ಪಕ್ಕದಲ್ಲಿರ್ತಕ್ಕಂಥದ್ದು ವಾಟ್ರು ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಕೆರೆಗಳಿವೆ. ನೋಡಿ ಫ್ರಂಟ್ ಬಂದು ಸ್ವಲ್ಪ ಮಳೆ ಆಶ್ರಿತ ಇದನ್ನು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಕಡಿಮೆ ಆಗಿದೆ ಹೊರತು ತುಂಬ ಚೆನ್ನಾಗಿ ಲ್ಯಾಂಡು ಇದೆ. ಒಂದು ಹೆಚ್ಚು ಕಡಿಮೆ ಹಳೆ ಮರಗಳು ಒಂದು 15 ಮರಗಳಿವೆ, ತೆಂಗಿನ ಮರಗಳು. ಅಲ್ಲಿ ಪಕ್ಕದಲ್ಲಿ ಕಾಣ್ತಿದೆ, ಇದು ಹಳೆ ಮನೆ. ಇದು ಮೊದಲು ಅವ್ರು ಮಾಡ್ಕೊಂಡಿದ್ದಂಥ ಸಿಂಪಲ್ ಆಗಿರ್ತಕ್ಕಂಥ ಮನೆಗಳು. ನೋಡಿ ಇಲ್ಲಿ ಅರಿಶಿನ ಬೆಳೆದಿದ್ದಾರೆ ಮತ್ತು ಬಾಳೆ ಬೆಳೆದಿದ್ದಾರೆ. 2 ಬೋರ್ವೆಲ್ ಇದೆ. ಪರ್ಚೇಸಿಂಗ್ ಪ್ರಾಪರ್ಟಿನೂ ಕೂಡ ಹೌದು, ಜನರಲ್ ಪ್ರಾಪರ್ಟಿನೂ ಕೂಡ ಹೌದು, ಕ್ಲಿಯರ್ ಡಾಕ್ಯುಮೆಂಟ್ಸು ಕೂಡ ಇದೆ. 2 ಬೋರ್ವೆಲ್ನು ಕೂಡ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬೆಳೆ ಬಂದಿದೆ. ರೆಡ್ ಸ್ಯಾಂಡ್ ಕೂಡಿರ್ತಕ್ಕಂತಹ ಲ್ಯಾಂಡು. ಇದು ಮೈಸೂರಿಗೆ 50 ಕಿಲೋಮೀಟರ್ ಡಿಸ್ಟೆನ್ಸ್ ಇರತಕ್ಕಂಥ, 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಲ್ಯಾಂಡು. ಬೆಂಗಳೂರಿಗೆ 190 ಕಿಲೋಮೀಟ್ರ್ ಆಗುತ್ತೆ. ಯಾರಿಗಾದರೂ ಹೈವೇ ಪಕ್ಕದಲ್ಲಿ ಲ್ಯಾಂಡ್ ಮಾಡಬೇಕು, ಫಾರ್ಮಸ್ ಮಾಡಬೇಕು ಅನ್ನೋರಿಗೆ ಇದು ಉತ್ತಮವಾದ ಲ್ಯಾಂಡು ಅನ್ಕೋತೀನಿ. ನೋಡಿ ಇದೊಂದು ಬೋರ್ವೆಲ್ಲು, ಇನ್ನೊಂದು ಬೋರ್ವೆಲ್ನು ಕೂಡ ತೋರಿಸ್ತೀನಿ. ಎರಡೂ ಕೂಡ ಒಳ್ಳೆಯ ನೀರಿದೆ. ನೋಡಿ ಇದೊಂದು ಬೋರ್ವೆಲ್ಲು, 2 ಬೋರ್ವೆಲ್ ಹೊಂದಿರತಕ್ಕಂಥ ಪೂರ್ತಿ ಡ್ರಿಪ್ ಇರಿಗೇಷನ್ ಆಗಿರ್ತಕ್ಕಂಥ ಲ್ಯಾಂಡ್ ಇದು. ಇದಕ್ಕೆ ಸಂಬಂಧಪಟ್ಟ ವಿಷಯಕ್ಕೋಸ್ಕರ ನಾನು ಡಿಸ್ಪ್ಲೇ ಆಗ್ತಕ್ಕಂಥ ಮೇಲೆ ಏನು ಡಿಸ್ಪ್ಲೇ ಆಗ್ತಾಯಿದೆ ನಂಬರು, ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು. ಸಾಯಿಲ್ ಬಂದು ಹಿಂಗಿದೆ ನೋಡಿ, ಪಕ್ಕದ ಜಮೀನಿನ ಸಾಯಿಲ್ ಇದು. ಈ ರೀತಿ ರೆಡ್ ಸಾಯಿಲಿಂದ ಕೂಡಿರ್ತಕ್ಕಂಥ ಲ್ಯಾಂಡ್ ಇದು. ಹೆಚ್ಚಿನ ವಿಷಯಕ್ಕೋಸ್ಕರ ನನಗೆ ಮೇಲೆ ಏನು ಕಾಣ್ತೀವಿ ಆ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳಿ. ಹೈವೇ ಅಕ್ಕಪಕ್ಕ ಹೆಚ್ಚು ಕಮ್ಮಿ ಹೈವೇದಲ್ಲಿ 1-1.5 ಕೋಟಿ ನಡೀತಾ ಇದೆ ಫಾರ್ ಎಕರ್ಸು. ಇದರ ರೇಟು ತುಂಬ ಕಡಿಮೆ ಇದೆ. ಹೆಚ್ಚಿನ ವಿಷಯಕ್ಕೋಸ್ಕರ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆಲ್ವೇಸ್ ಸಪೋರ್ಟ್.